ಪ್ರಕರಣಗಳಲ್ಲಿ ಮನೆಗಳವು ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈಕೋ ಲೇಔಟ್ನ ನಿವಾಸಿಯೊಬ್ಬರು ಸಂಬಂಧಿಕರ ಮದುವೆಯ ಹಿನ್ನೆಲೆಯಲ್ಲಿ ಮನೆಯ ಬೀಗ ಹಾಕಿಕೊಂಡು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ತೆರಳಿದ್ರು. ಮದುವೆ ಮುಗಿಸಿಕೊಂಡು ವಾಪಸ್ ಬಂದು ನೋಡಿದಾಗ ಮನೆಯ ಮುಂಬಾಗಿಲ ಬೀಗ ಒಡೆದು ಬೀರುವಿನಲ್ಲಿದ್ದ ಚಿನ್ನಾಭರಣ ಹಾಗೂ ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿರುವುದಾಗಿ ಬೆಳಕಿಗೆ ಬಂದಿತ್ತು. ಈ ಸಂಬಂಧ ಸಂತ್ರಸ್ತ ನಿವಾಸಿ ಬೇಗೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡುತ್ತಾರೆ. ಮನೆಗಳವು ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಅವರು ಆರೋಪಿಯ ಪತ್ತೆಗಾಗಿ ತನಿಖಾ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ತನಿಖೆ ಕೈಗೊಂಡ ಬೇಗೂರು ಪೊಲೀಸರು ಬಾತ್ಮೀದಾರರಿಂದ ಖಚಿತ ಮಾಹಿತಿಯನ್ನ ಪಡೆದು ಜೂನ್ 5ರಂದು ಮೈಕೋ ಲೇಔಟ್ನ ಮೋರಿಯೊಂದರ ಬಳಿ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಮನೆಗಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಬೇಗೂರು ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 123/26 ಅಲ್ಲಿ ಒಂದು HPT ಆಗಿರುತ್ತೆ. ಅದು ಮನೆ ಹೊರಡೆ ಒಂದು ಸಣ್ಣ ಲಾಕ್ ಹಾಕೋಗಿರೋದ್ರಿಂದ ಅವರು ಈ ಒಬ್ಬ ಕಳ್ಳ ಹೆಸರು ಶಿವರಸನ್ ಅಂತೇಳಿ ಇವನ್ ಮೋಡಸ್ ಬಂದು ಅದೇ ಸೇಮ್ ಇರುತ್ತೆ. ಸುಮಾರು 2019ರಲ್ಲಿ ನಮ್ಮ ಬೇಗೂರು ಠಾಣೆಯಲ್ಲೇ ಇವನ ಮೇಲೆ ಸುಮಾರು ಪ್ರಕರಣಗಳು 13 ಪ್ರಕರಣಗಳು ಪತ್ತೆ ಮಾಡಿರ್ತೀವಿ. ಆ ಮೋಡಸನ್ನು ನೋಡಿಕೊಂಡು ಅವ್ರನ್ನ ಫಾಲೋಅಪ್ ಮಾಡಿದಾಗ ಸೊ ಅವನೇ ನಮ್ಮಲ್ಲಿ ಮತ್ತೆ ಮೂರು ಕಡೆ ಮಾಡಿರ್ತಾನೆ. ಮತ್ತು ವಿವಿಧ ಠಾಣೆಗಳಲ್ಲಿ ಟೋಟಲ್ 8 ಕೇಸ್ ಈಗ ಪತ್ತೆ ಆಗಿರುತ್ತೆ. ಈಗ ಟೋಟಲ್ 121 ಗ್ರಾಮ್ ಗೋಲ್ಡ್ ಮತ್ತು 4 kg 756 ಗ್ರಾಮ್ ಸಿಲ್ವರನ್ನು ಅವನ ಕಡೆಯಿಂದ ಪತ್ತೆ ಮಾಡಿರುತ್ತೇವೆ. ಮತ್ತೊಂದು ಪ್ರಕರಣದಲ್ಲಿ ವಿಶ್ವಪ್ರಿಯ ಲೇಔಟ್ ನಿವಾಸಿಯ ಮನೆಯಲ್ಲಿ ಸಂಬಂಧಿಕನೇ ಕಳವು ಮಾಡಿ ಇದೀಗ ಬೇಗೂರು ಪೊಲೀಸರ ಅತಿಥಿಯಾಗಿದ್ದಾನೆ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಶ್ವಪ್ರಿಯ ಲೇಔಟ್ನಲ್ಲಿ ನಡೆದಿದ್ದ ಚಿನ್ನಾಭರಣ ಕಳವು ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಮಾರ್ಚ್ 27ರಿಂದ ಏಪ್ರಿಲ್ 1ರ ನಡುವೆ ಮನೆಯಲ್ಲಿ 90 ಗ್ರಾಂ ಚಿನ್ನಾಭರಣ ಕಳುವಾಗಿದ್ದು ಮನೆಯವರೇ ಆದ ಮೈದುನನ ಮೇಲೆ ಅನುಮಾನವಿದೆ ಎಂದು ಬೇಗೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡುತ್ತಾರೆ. ಇನ್ನು ಪ್ರಕರಣದ ತನಿಖೆ ಕೈಗೊಂಡ ಪೊಲೀಸರು ಆರೋಪಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಆತ ದೆಹಲಿಯಲ್ಲಿರುವುದು ಗೊತ್ತಾಗಿದೆ. ದೆಹಲಿಗೆ ತೆರಳಿದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸಿದಾಗ ವಿಚಾರಣೆ ವೇಳೆ ಚಿನ್ನಾಭರಣ ಕಳವು ಮಾಡಿರುವುದಾಗಿ ಆರೋಪಿಯು ಒಪ್ಪಿಕೊಂಡಿದ್ದಾನೆ. ಇನ್ನೊಂದು ಪ್ರಕರಣದಲ್ಲಿ 108/26ರಲ್ಲಿ ಕಂಪ್ಲೇನೆಂಟ್ ಅವರ ಮೈದಾನೆ ಬಂದು ಸುಮಾರು 75 ಗ್ರಾಮ್ ಅಷ್ಟು ಗೋಲ್ಡನ್ನು ಕಳ್ತನ ಮಾಡ್ಕೊಂಡು ಡೆಲ್ಲಿಗೆ ಹೋಗಿರ್ತಾನೆ. ನಮ್ಮ ಸ್ಟಾಫ್ ಒಂದು ಟೀಮು ಡೆಲ್ಲಿಗೆ ಹೋಗಿ ಅವನ್ನ ಪತ್ತೆ ಹಚ್ಚಿ ಅಲ್ಲೇ ರಿಕವರಿ ಮಾಡಿ ಮತ್ತೆ ಪತ್ತೆ ಮಾಡಿರುತ್ತೇವೆ. 2 ಪ್ರಕರಣಗಳ ಆರೋಪಿಗಳ ಬಂಧನದಿಂದ 36 ಲಕ್ಷ ರೂಪಾಯಿ ಮೌಲ್ಯದ 196 ಗ್ರಾಂ ಚಿನ್ನಾಭರಣ ಹಾಗೂ 4 kg 759 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಬೇಗೂರು ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ಪ್ರಕರಣ ಡಿಟೆಕ್ಟ್ ಆಗಿದೆ. ಇದರಲ್ಲಿ ಒಂದು ಹೌಸ್ ಥೆಫ್ಟ್, ಇನ್ನೊಂದು ಅವ್ರ ಮನೆಯಲ್ಲಿ ಸಾಮಾನು ಇಟ್ಕೊಂಡಿದ್ರು, ಅವ್ರ ಮನೆಯವರೇ ಬೇರೆ ರಿಲೇಷನ್ ಅವ್ರು ತಗೊಂಡು ಹೋಗಿದ್ರು. ಎಲ್ಲ ಸೇರಿ ಟೋಟಲ್ 36 ಲಕ್ಷ ರಿಕವರಿ ಆಗಿದೆ. ಒಂದು ಕೇಸಲ್ಲಿ 26 ಲಕ್ಷ, ಇನ್ನೊಂದು ಕೇಸಲ್ಲಿ 10 ಲಕ್ಷ. ಇದರಲ್ಲಿ ಏನು ಫಸ್ಟ್ ಕೇಸ್ ಇದೆ ಅದು ಬಹಳ ಟೋಟಲ್ 13 ಕ್ರೈಮ್ಸ್ ಇದೆ. ಒಬ್ಬನ ಮೇಲೆ ಒಬ್ಬರೇ ಆರೋಪಿ ಇದ್ದಾನ, ಅವನ ಮೇಲೆ 13 ಕ್ರೈಮ್ಸ್ ಇದೆ. ಮತ್ತೆ ನಮ್ಮ ಪೊಲೀಸ್ ಅವರ ಮಾಹಿತಿ ಪ್ರಕಾರ ಅವರು ಬೇರೆ ಕಡೆ ಹೋಗಿ ಡಿಸ್ಪೋಸ್ ಮಾಡುವಾಗ ಒಂಥರ ನಾವು ಸೋಷಲ್ ವರ್ಕ್ ಮಾಡ್ತಿದ್ದ ಅಂದ್ರೆ ನಾವು ಬಡವರಿಗೆ ಸಹಾಯ ಮಾಡ್ತಾ ಇದೀವಿ. ಅದು ಅವ್ರು ಕೋರ್ಟ್ ಅಲ್ಲಿ ಕೂಡ ಆತರ ಸ್ಟ್ಯಾಂಡ್ ತಗೊಂಡಿದ್ರು. ಬಟ್ ನಾವು ಡಿಟೇಲ್ ಆಗಿ ಇನ್ನು ಮುಂದಕ್ಕೆ ಈ ತರ ಮಾಡಬಾರ್ದು, ಯಾಕೆಂದ್ರೆ ಯಾರ್ದು ಸಾಮಾನ್ ಯಾರಿಗೆ ಹಾಕಿಲ್ಲ ಈ ತರ ತಗೊಂಡು ಹೋಗಿ ಸೇಲ್ ಮಾಡ್ಲಿಕ್ಕೆ. ಬಟ್ ಒಳ್ಳೆ ಕೆಲಸ ಮಾಡಿ ಎಲ್ಲ ಇಂಟ್ಯಾಕ್ಟ್ ಡಿಟೆಕ್ಟ್ ಮಾಡಿ ನಾವು ರಿಸೀವರ್ಸ್ಗೆ ಕೂಡ ಕಳಿಸಿದೀವಿ. ಈ 2 ಪ್ರಕರಣಗಳ ಕಾರ್ಯಾಚರಣೆಯನ್ನ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಡಿಸಿಪಿ ನಾರಾಯಣ ಎಂ IPS ಅವರ ನಿರ್ದೇಶನದಂತೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ACP KM ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ S ಅವರ ನೇತೃತ್ವದಲ್ಲಿ PSI ಮಹಾಂತೇಶ್ ಹಾಗೂ ಸಿಬ್ಬಂದಿಗಳ ತಂಡ ಮನೆಗಳವು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.